ಹೀಗಾಗಿ ಈ ದಿಶೆಯಲ್ಲೇ ಅವ್ರು ಲೆಕ್ಕ ಹಾಕ ಈ ಎಲ್ಲ ಜನರು ಎಷ್ಟು ಆಗ್ತಾರೆ ಏನಾಗ್ತಾರೆ ಅನ್ನೋದನ್ನ ಈಗಾಗಲೇ ಮುಂದಿಟ್ಟಿದ್ದಾರೆ. 5,14,14,942 2015 ಸಮೀಕ್ಷೆ ರಾಜ್ಯದ ಈ ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಇದು ಒಂದು ವೇಳೆ ತಪ್ಪಿದ್ರೆ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ನ್ಯಾಯಾಲಯಕ್ಕೆ ಹೋಗ್ಬೋದು, ಪ್ರಶ್ನೆ ಮಾಡ್ಬೋದು, ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಇದೆಲ್ಲ ಯಾಕೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಿಧಾನಕ್ಕೆ ಕಾಂತರಾಜ್ ವರದಿ ಅಡಾಪ್ಟ್ ಆಗೋದು ಗ್ಯಾರಂಟಿ ಆಗ್ತಾ ಇದೆ. ಮತ್ತು ಕ್ಲಾಸಿಫಿಕೇಷನ್ ಮಾಡಿದ್ದು ಈ ಪ್ರವರ್ಗ 1 ಆಗಲಿ, 1B ಆಗಲಿ, 2 ಆಗಲಿ, 2B ಆಗಲಿ, 3 ಆಗಲಿ, 3B ಆಗಲಿ, 3A, 3B ಆಗಲಿ, ಇವುಗಳನ್ನ ಒಂದು ಅಂಕ ಮಾಡಿದ್ದಾರೆ. 200ಕ್ಕೆ ಯಾರು ಹೆಸರು ತೊಗೊಳ್ತಾರೆ. ಪ್ರವರ್ಗ 1A ಸಾಮಾಜಿಕ ಶೈಕ್ಷಣಿಕ ಜೀವನೋಪಾಯ ಮಾನದಂಡಗಳಲ್ಲಿ ಒಟ್ಟು 200 ಅಂಕಗಳಲ್ಲಿ 125 ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದ ಜಾತಿಗಳು ಅಲೆಮಾರಿ, ಅಲೆಮಾರಿಗಳು ಇದರಲ್ಲಿದ್ದಾರೆ. 200ಕ್ಕೆ 125 ಹೆಸರು ತೊಗೊಂಡರು. 120 ಹೆಸರು ಇಲ್ಲಿ ಬರ್ತಾರೆ 1Aದಾಗ. ಇನ್ನು ಪ್ರವರ್ಗ Bದೊಳಗೆ 90ರಿಂದ 124 ಅಂಕಗಳು ಯಾರು ಪಡಿತಾರೆ ಅವರು ಬರ್ತಾಯಿದ್ದಾರೆ. ಈಗಾಗಲೇ ಪ್ರವರ್ಗ 1ರಲ್ಲಿ ನಮೂದಾಗಿರೋ ಜಾತಿಗಳು ಅವೇನು ಬರ್ತಾಯಿದ್ದವು ಪ್ರವರ್ಗ 1ರಲ್ಲಿ. ಇನ್ನು ಪ್ರವರ್ಗ 2A 50ರಿಂದ 89 ಅಂಕಗಳನ್ನು ಪಡೆದ ಜಾತಿಗಳು ಬರ್ತಾಯಿದ್ದಾವೆ, ಅದು ಪ್ರವರ್ಗ 2A. ಇನ್ನು ಪ್ರವರ್ಗ 2B ಮುಸ್ಲಿಂ ಮತ್ತು ಅದರ ಉಪ ಜಾತಿಗಳು ಬರ್ತಾಯಿದ್ದಾವೆ. ಮುಂದೆ ಅದೇ ಕಾಲಕ್ಕೆ ಪ್ರವರ್ಗ 3A ಇದರಲ್ಲೇ 20ರಿಂದ 49 ಅಂಕ ಪಡೆದಂಥ ಜಾತಿಗಳು ಬರ್ತಾಯಿದ್ದಾವೆ. ಈಗಾಗಲೇ ಪ್ರವರ್ಗ 3Aಯಲ್ಲಿ ನಮೂದಾಗಿರೋ ಜಾತಿಗಳು ಪ್ರಕಟ ಮಾಡಿದ್ದರಿಂದ. ಇನ್ನು ಪ್ರವರ್ಗ 3Bದಲ್ಲೇ 20ರಿಂದ 49 ಅಂಕಗಳನ್ನು ಪಡೆದ ಜಾತಿಗಳು ಬರ್ತಾವೆ. ಈ ರೀತಿಯಾಗಿ ಡಿವೈಡ್ ಮಾಡಿ ಈ ಜನಸಂಖ್ಯೆ ಎಷ್ಟಿದೆ ನಾವು ಇಷ್ಟು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಪಟ್ಟಿನ ಬಿಡುಗಡೆ ಮಾಡಿದರೆ ಎಲ್ಲ ಸಚಿವರುಗಳು ಇದ್ದಾವೆ. ಇವೆಲ್ಲ ನೋಡಿದಾಗ ಸಹಜವಾಗಿ ಇಲ್ಲೇ ಅವೈಜ್ಞಾನಿಕವಾಗ್ಯದಪ್ಪ, ಇದು ಏನೋ ಇದು ಸರಿಯಾಗಿ ಆಗಿಲ್ಲ ಸರ್ವೆ ಅಂತ ನಮಗೆ ಹೇಳಲಿಕ್ಕೆ ಆಗ್ತದನ ಅನ್ನೋ ದೊಡ್ಡ ಪ್ರಶ್ನೆ. ಇನ್ನು ವೀರಶೈವ ಮತ್ತು ಅದೇ ಕಾಲಕ್ಕೆ ನಮ್ಮ ಲಿಂಗಾಯತ ಸಮುದಾಯವರಾಗಿರ್ಬೋದು, ಅದೇ ಕಾಲ ನಮ್ಮ ಒಕ್ಕಲಿಗರಾಗಿರ್ಬೋದು, ಇದನ್ನು